ಸಂಬಂಧಪಟ್ಟಂತೆ ಬೇಕಿತ್ತಾ ಬೇಕಾಗಿಲ್ವಾ? ಈಗ ಜಾತಿ ಜನಗಣತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಆದಂಥ ಒಂದು ನೈತಿಕತೆ ಹಕ್ಕಿಲ್ಲ ಸಂವಿಧಾನದಲ್ಲಿ. ಪಾಯಿಂಟ್ ನಂಬರ್ 1. ಜಾತಿ ಜನಗಣತಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರವೇ ಜಾತಿ ಜನಗಣತಿಯನ್ನು ಮಾಡಬೇಕು. ಈ ಜಾತಿ ಜನಗಣತಿಯನ್ನು ಈಗಾಗಲೇ ಸುಮಾರು 1932-33 ಸಾಲಿನಲ್ಲಿ ಮಾತ್ರ ಜಾತಿ ಜನಗಣತಿ ಮಾಡಬೇಕು. ಆ ಜಾತಿ ಜನಗಣತಿ ಮೇಲೆ ಇರ್ತಕ್ಕಂಥ ಸರ್ಕಾರಗಳು ಬೇಕಾಗಿರ್ತಕ್ಕಂಥ ಅವ್ರವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಬರೀತಾ ಬಂದಿರತಕ್ಕಂಥದ್ದು. SC ಇರ್ಬೋದು, ST ಇರ್ಬೋದು, OBC ಇರ್ತಕ್ಕಂಥದ್ದು ಇವೆಲ್ಲವನ್ನು ಮನಗಂಡು ಜಾತಿ ಜನಗಣತಿನ ಮಾಡಿದೆ. ಕಳೆದ 2013-14ನೇ ಸಾಲಿನಲ್ಲಿ ಸನ್ಮಾನ್ಯ ಇಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಜನಗಣತಿ ಅಂತಕ್ಕಂಥದ್ದನ್ನ ಪ್ರಾರಂಭ ಮಾಡಿದ್ರು. ಆ ಜಾತಿ ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಜಾತಿಯಲ್ಲ ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಜಾತಿನೂ ಕೂಡ ಒಂದು ಪಟ್ಟಿ ಮಾಡ್ತಾ ಬಂದರು. ಆ ಪಟ್ಟಿ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, ರ್ಯಾಂಡಮ್ ಚೆಕಪ್ಪು, ಒಂದು ಮನೆಗೆ ಹೋಗಿದ್ದಾರೆ, ಇನ್ನೊಂದು ಮನೆಗೆ ಹೋಗಿರಲ್ಲ. ಈಗ ಇದನ್ನೇ ನಾವು ಜಾತಿ ಜನಗಣತಿ ಅಂತಕ್ಕಂಥದ್ದನ್ನ ಇವರು ಕನ್ವರ್ಟ್ ಮಾಡಿ ಇವತ್ತು ಕಾಂತರಾಜ ಆಯೋಗದ ಕಮಿಟಿನ ಫಾರ್ಮೇಷನ್ ಮಾಡೋಕ್ಕೆ ಹೊರಟಿದ್ರು. ಹಲವಾರು ನಮ್ಮ ಇರ್ತಕ್ಕಂಥ ವೀರಶೈವ ಮಠಾಧೀಶರು ಇರ್ಬೋದು, ವೀರಶೈವ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಎರಡೂ ಕೂಡ ವಿರೋಧ ಮಾಡ್ತಾ ಬಂದವೆ. ಯಾಕೆ ಅಂತಂದರೆ, ಉದಾಹರಣೆ 1932-33ರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಸಂಖ್ಯೆ ಸುಮಾರು ಒಂದು 40-45 ಲಕ್ಷ ಜನ ಒಕ್ಕಲಿಗರು ಇದ್ದಂಥ ಈ ಸಮಾಜ, ಒಕ್ಕಲಿಗರ ಸಮಾಜ 1972-73ರಲ್ಲಿ ದೇವರಾಜ ಅರಸು ಅವರು ತಂದಂತಹ ಆಯೋಗಗಳನ್ನ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲೂ ಕೂಡ 60 ಲಕ್ಷ ಜನ ಒಂದು ಇದನ್ನು ಚೆಕ್ನ ಮಾಡಿ ಜನಗಣತಿ, ನಾಟ್ ಜಾತಿ ಜನಗಣತಿ ಅಲ್ಲ, ಜಾತಿ ಜನಗಣತಿ ಮಾಡಿ 11% ನಮಗೆ ಮೀಸಲಾತಿಯನ್ನು ಕೊಟ್ಟಿದ್ರು ನಮ್ಮ ಸಮಾಜಕ್ಕೆ. ಬಂದಂಥ ಆಯೋಗಗಳು ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಚಿನ್ನಪ್ಪರೆಡ್ಡಿ ಆಯೋಗ ಇರ್ಬೋದು, ಎರಡೂ ಕೂಡ ನಮ್ಮನ್ನು ಮುಂದುವರೆದ ಜಾತಿ ಅಂತೇಳಿ ನಮ್ಮ ಈ ಒಂದು ಮೀಸಲಾತಿ ಪಟ್ಟಿಯಿಂದ ಹೊರಗಡೆ ಹಾಕ್ತು. ಆ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು, ನಮ್ಮ ಇವತ್ತು ಹಳ್ಳಿನಲ್ಲಿ 75-80 ಭಾಗ ಹಳ್ಳಿ ರೈತರು ಕಸ ಉಡಿಸ್ಕೊಂಡಿರ್ಬೋದು, ದನ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ವ್ಯವಸಾಯವನ್ನೇ ನಂಬಿ ಮಾಡ್ತಾ ಇದ್ದಾರೆ. ವ್ಯವಸಾಯದಲ್ಲಿ ತಾವೆಲ್ಲ ಗೊತ್ತಿರ್ಬೋದು, ಒಂದು ಸಾರಿ ಮಳೆ ಬಿದ್ದರೆ ಇನ್ನೊಂದು ಸಾರಿ ಮಳೆ ಬೀಳಲ್ಲ, ಒಂದು ಸಾರಿ ಅತಿವೃಷ್ಟಿ ಆಗ್ತದೆ, ಒಂದು ಸಾರಿ ಅನಾವೃಷ್ಟಿ ಆಗ್ತದೆ. ಇವೆಲ್ಲ ಮನಗಂಡು ಇವತ್ತು ಕೂಡ ನಮ್ಮ ಹಳ್ಳಿನಲ್ಲಿ 80% ಆರ್ಥಿಕವಾಗಿ ಹಿಂದುಳಿದ್ದಾರೆ. ನಮ್ಮ ಮಿತ್ರರು ಹೇಳ್ತಾ ಇದ್ರು, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಮಾತ್ರ ಸಾಧ್ಯ ಅಂತ. ಇವತ್ತು ಎಲ್ಲ ಪ್ರಮುಖ ಜಾತಿಗಳಿರ್ಬೋದು, SC ಇರ್ಬೋದು, ST ಇರ್ಬೋದು, ಅಹಿಂದ ಇರ್ಬೋದು, ಒಕ್ಕಲಿಗಿರ್ಬೋದು, ಲಿಂಗಾಯತರಿರ್ಬೋದು, ಎಲ್ಲ ಪ್ರಮುಖರು ಕೂಡ ಅವರವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವ್ರವ್ರ ಮಕ್ಕಳುಗಳನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ರಾಜಕೀಯವಾಗಿರ್ಬೋದು, ಬೇರೆ ಬೇರೆ ಉದ್ಯೋಗಗಳಲ್ಲಿರ್ಬೋದು. ಈಗ ಉದಾಹರಣೆ, ಒಂದು ಸಾರಿ ಮೀಸಲಾತಿ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೇನೂ ಕೂಡ ಅವ್ರಿಗೆ ಮೀಸಲಾತಿಗೆ ಹೋಗ್ತದೆ. ಉದಾಹರಣೆ, ಇವತ್ತು SC ಸಮುದಾಯಕ್ಕೆ ಮೀಸಲಾತಿ ಸಿಕ್ತಂಥ ಸಂದರ್ಭದಲ್ಲಿ ಅವರು ಅಫಿಷಿಯಲ್ ಆಗಿರ್ಬೋದು, ನನ್ನ ಅಫಿಷಿಯಲ್ ಆಗಿರ್ಬೋದು, OBC ಇರ್ಬೋದು, ಇನ್ನು ಹಿಂದುಳಿದವ್ರಿಗೂ ಇರ್ಬೋದು, ಎಲ್ಲರೂ ಕೂಡ ಆ ಒಂದು ಸೌಲಭ್ಯವನ್ನು ಪಡಿತಾರೆ. ಯಾರೂ ಕೂಡ, ಯಾವ ಸರ್ಕಾರಗಳು ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದವ್ರಿಗೆ ಯಾರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಇದಂತ ನಂತರ ಯಾಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಅಂತಂದರೆ, 13-14ನೇ ಸಾಲಿನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಪೇಪರ್ ಮೀಡಿಯಾದಲ್ಲೇ ಮಾಡಿದ್ದಾರೆ. ಇವತ್ತು 60 ಲಕ್ಷ ಜನ ಇಡೀ ಕರ್ನಾಟಕ, ಓಲ್ಡ್ ಮೈಸೂರು ನಾನು ಹೇಳ್ತಾ ಇದ್ದಿದ್ದು, ನಾನು ಹಳೇದು ನಾನು ಮಾತಾಡ್ತಾ ಇರತಕ್ಕಂಥದ್ದು ದೇವರಾಜ ಅರಸು ಇದ್ದಂಥ ಸಂದರ್ಭದಲ್ಲಿ ಹಳೆ ಮೈಸೂರು ಇದು ಪ್ರಾಂತ್ಯದಲ್ಲಿ. ಇವತ್ತು ಹೊಸ ಮೈಸೂರು ಪ್ರಾಂತ್ಯದಲ್ಲಿ ಇಡೀ ಕರ್ನಾಟಕದ ಏಕೀಕರಣ ಆದಮೇಲೆ ಸಮಗ್ರ ಕರ್ನಾಟಕದಲ್ಲಿ ಇವತ್ತು ಮೀಸಲಾತಿ ನಮ್ಮ ಜಾತಿ ಜನಗಣತಿನಲ್ಲಿ ಅವರು ಇದನ್ನು ಕೊಡಲಿ, ಸೌಲಭ್ಯಗಳು ಕೊಡೋದು ಸೆಕೆಂಡ್ರಿ. ಜಾತಿನಲ್ಲಿ 60 ಲಕ್ಷ ಅಂತ ಹೇಳಿ ಇವತ್ತು ಒಂದು ಜಾತಿ ಜನಗಣತಿ ಸಮೀಕ್ಷೆ ಮಾಡಿದ್ದಾರೆ. ನಮಗೆ ಇವತ್ತು ನಾಗರಾಜ್ ಸರ್, ಏನು ಗೊತ್ತಾ, ಈಗ ನಿಮ್ಮ ಆರೋಪ ಇರುವಂಥದ್ದು ಅವೈಜ್ಞಾನಿಕವಾಗಿ ಆಗಿದೆ ಅಂತ.
ಅಥವಾ ಸಂಖ್ಯೆಯನ್ನ ಕಡಿಮೆ ತೋರಿಸಿದ್ದಾರೆ ಅಂತನಾ? ಅವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ಜಾತಿ ಜನಗಣತಿ ಜೊತೆಗೆ ಸಂಖ್ಯೆನೂ ಕೂಡ ಕಮ್ಮಿ ಮಾಡಿದ್ದಾರೆ. ಈಗ ಉದಾಹರಣೆ, ಯಾರ ಮನೆಗಳಲ್ಲಿ ಯಾವ್ಯಾವ ಬೆಂಗಳೂರಿನಲ್ಲಿ ಸಿಟಿನಲ್ಲಿ ಇರ್ಬೋದು, 1-2 ಮನೆಗೆ ಹೋಗಿರ್ತಾರೆ, ಆ ರಸ್ತೆನಲ್ಲಿ ಯಾರು ಹೋಗಿಲ್ಲ. ನನ್ನ ಊರಿನಲ್ಲಿ ಇವತ್ತು ನಾನು ಕುಣಿಗಲ್ ತಾಲೂಕಿನ ಒಂದು ಎಳಚವಾಡಿ ಅಂತ ಒಂದು ಹಳ್ಳಿ ಪುಟ್ಟ ಗ್ರಾಮ, ನಮ್ಮೂರಿಗೆ ಒಂದು ದಿವಸನೂ ಕೂಡ ಬಂದು ಜಾತಿ ಜನಗಣತಿ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಈ ಸರ್ಕಾರ ಏನು ಮಾಡಿದ್ದಾರೆ ಅಂತಂದರೆ, ಕಾಂತರಾಜು ಕಮಿಟಿ ಏನು ಮಾಡಿದೆ, ಅಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಆಫೀಸರ್ ಹಿಡ್ಕೊಂಡು ವಿದ್ಯಾರ್ಥಿಗಳ ಕೈನಲ್ಲಿ ಫಾರಮ್ಸ ತುಂಬಿಸಿದ್ದಾರೆ. ತಾವು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದು ಪೇಪರ್ನಲ್ಲೇ ಕೂಡ ಅವರು ಬರೆದಿದ್ದಾರೆ, ಮಾಧ್ಯಮದಲ್ಲೂ ಕೂಡ ಸುದ್ದಿ ಆಗದೆ. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಸರ್ಕಾರದವರು ಇವತ್ತು ನಾವು ಮಾಡ್ತೀವಿ, ಅದನ್ನು ವರದಿನ ಸಲ್ಲಿಸ್ತೀವಿ, ವರದಿ ಮಾಡ್ತೀವಿ ಅಂತ. ಒಂದು ವಸ್ತುಗೆ ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ. ಯಾವುದೇ ಒಂದು ವಸ್ತು, ಈ ಬಾಟಲಲ್ಲಿ ನೀರನ್ನ ಎಷ್ಟು ದಿವಸ ಇಡ್ಬೋದು ಅಂತ ಒಂದು ಅದೇ. ಸರ್ಕಾರದಲ್ಲಿ ಸಂವಿಧಾನದಲ್ಲಿ ಕೇವಲ 10 ವರ್ಷಕ್ಕೊಂದ್ಸಾರಿ ಜಾತಿ ಜನಗಣತಿನ ಸಮೀಕ್ಷೆ ಮಾಡ್ಬೋದು ಅಂತ ಒಂದು ಪ್ರಾವಿಷನ್ ಅದೇ. ಅದನ್ನು ಬಿಟ್ಟು ಈಗಾಗಲೇ 12ನೇ ವರ್ಷ ಆಯ್ತಾ ಬಂತು. ಓಕೆ ಸರ್, ಇದು ನಾಗರಾಜ್ ಸರ್ ನೀವು